ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಬಾ ವಾಂಗಾ ಅವರ ಭವಿಷ್ಯವಾಣಿ ಎಂದರೆ ಎಲ್ಲರೂ ಒಂದು ಕ್ಷಣ ಹೆದರಿಕೊಳ್ತಾರೆ. ಬಾಬಾ ವಾಂಗಾ ಅವರು ನಿಖರ ಮತ್ತು ಸ್ಪಷ್ಟವಾಗಿ ಭವಿಷ್ಯದಲ್ಲಿ ನುಡಿಯುವಂತಹ ಘಟನೆಗಳ ಬಗ್ಗೆ ಬಹುತೇಕವಾಗಿ ನೈಜ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಇನ್ನು ನಿಜವಾದ ಭವಿಷ್ಯಗಳು ಯಾವುವು? ಭಾರತದ ಬಗ್ಗೆ ಅವರು ಹೇಳಿರುವ ಭವಿಷ್ಯವಾಣಿ ನಿಜವಾಗಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಬಿಸಿಲು ತೀವ್ರವಾಗಲಿದ್ದು ಹಲವಾರು ಜನ ಸಾವನ್ನಪ್ಪಿದ್ರು. ನಂತರ ಉತ್ತರಾಖಂಡ, ಹಿಮಾಚಲ ಪ್ರದೇಶ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಭಾರೀ ಮಳೆಯಾದ ಕಾರಣ ನೂರಾರು ಜನ ಸಾವಿಗೀಡಾಗಿದ್ರು. ಮನೆಗಳು, ಬೆಟ್ಟಗುಡ್ಡಗಳು, ಕಟ್ಟಡಗಳು ಕುಸಿದು ಸಾವಿರಾರು ಕೋಟಿ ರೂಪಾಯಿ ಹಣ, ಆಸ್ತಿ ಪಾಸ್ತಿ ಕೂಡ ನಷ್ಟವಾಗಿತ್ತು. ಸೌರ ಚಂಡಮಾರುತ ಕುರಿತಂತೆ ಅವರು ಹೇಳಿದ್ದ ಭವಿಷ್ಯವಾಣಿ ಕೂಡ ನಿಜವಾಗಿದೆ. ಭೂಮಿಗಿಂತ 20 ಪಟ್ಟು ದೊಡ್ಡದಾದ ರಂಧ್ರ ಕಂಡುಹಿಡಿದಿದ್ದಾರೆ. 2023ರಲ್ಲಿ ಹಲವಾರು ದುರಂತಗಳು ನಡೆಯುತ್ತವೆ ಅಂತ ಹೇಳಿದ್ದ ಬಳಿಕ 2024ರ ಬಗ್ಗೆ ಬಾಬಾ ವಾಂಗಾ ನುಡಿದಿರುವ ಭವಿಷ್ಯ ಬಹಿರಂಗವಾಗಿದೆ. ಹಾಗಾಗಿಯೇ ಬಾಬಾ ವಾಂಗಾ ನಿಧನರಾಗಿ 3 ದಶಕ ಕಳೆದರೂ ಕೂಡ ಅವರ ಭವಿಷ್ಯವಾಣಿಗಳ ಬಗ್ಗೆ ಜನ ಆತಂಕಗೊಂಡಿರ್ತಾರೆ. ಬಲ್ಗೇರಿಯಾದ ನಿವಾಸಿ ಬಾಬಾ ವಾಂಗಾ ಅವರ ಭವಿಷ್ಯವಾಣಿ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. 2025ರಿಂದಲೇ ಮಾನವೀಯತೆ ಉಳಿವು ಆರಂಭವಾಗಲಿದೆ ಅಂತ ಬಾಬಾ ವಾಂಗಾ ಭವಿಷ್ಯ ನುಡಿದಿದ್ದು, ಇದರ ನಂತರ ಒಂದು ದುರಂತದ ಘಟನೆಯಿಂದ ಇದು ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗ, ಅಮೆರಿಕ ಮೇಲೆ ಉಗ್ರರ ದಾಳಿ, ಜಪಾನ್ ಪ್ರವಾಹ, ಆರ್ಥಿಕ ಬಿಕ್ಕಟ್ಟು ಮುಂತಾದ ಪ್ರಮುಖ ಘಟನಾವಳಿಗಳನ್ನು ಮುಂಚೆಯೇ ಉಲ್ಲೇಖಿಸಿದ್ರು ಬಾಬಾ ವಾಂಗಾ. ಅವರ ಭವಿಷ್ಯವಾಣಿಯ ಪ್ರಕಾರ 2024ರಲ್ಲಿ ನೆರೆಯ ರಾಷ್ಟ್ರ ಚೀನಾ ವಿಶ್ವದ ಸೂಪರ್ ಪವರ್ ದೇಶ ಅಂತ ಅನಿಸಿಕೊಳ್ಳಲಿದೆ. ಜಗತ್ತಿಗೆ ಡ್ರ್ಯಾಗನ್ ರಾಷ್ಟ್ರ ತನ್ನ ಶಕ್ತಿಯನ್ನ ತೋರಿಸಲಿದೆ ಅಂತ ಹೇಳಿದೆ. ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹಲವಾರು ಭಾಗಗಳಲ್ಲಿ ಭೂಕಂಪ ಸಂಭವಿಸಲಿದ್ದು ಭೂಮಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಡಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಬಾಬಾ ವಾಂಗಾ. ಆದರೆ 2025ರಲ್ಲಿ ನಡೆಯಲಿರುವ ಪ್ರಮುಖ ಘಟನೆಗಳ ಬಗ್ಗೆಯೂ ಭವಿಷ್ಯವನ್ನ ನುಡಿದಿದ್ದಾರೆ. ಅಂದಹಾಗೆ 2ನೇ ಮಹಾಯುದ್ಧದ ಕುರಿತು ಅವರು ನುಡಿದ ಭವಿಷ್ಯವಾಣಿಗಳು ನಿಜವಾದ ನಂತರ ಬಾಬಾ ವಾಂಗಾ ಭವಿಷ್ಯವಾಣಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಬಾಬಾ ವಾಂಗಾ ಅವರು 1911ರಲ್ಲಿ ಜನಿಸ್ತಾರೆ. 12ನೇ ವಯಸ್ಸಿನಲ್ಲಿ ಧೂಳಿನ ಬಿರುಗಾಳಿಯಿಂದ ದೃಷ್ಟಿ ಕಳೆದುಕೊಂಡ್ಬಿಡ್ತಾರೆ. ಬಾಬಾ ವಾಂಗಾ ಅವರು 1996ರಲ್ಲಿ ನಿಧನರಾಗ್ತಾರೆ. ಆದರೆ ಬಾಬಾ ವಾಂಗಾ 51ನೇ ಶತಮಾನದವರೆಗೆ ಭೂಮಿಯ ಮೇಲೆ ಘಟಿಸಲಿರುವ ಪ್ರಮುಖ ಸಂಗತಿಗಳ ಬಗ್ಗೆ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. 2025 ವರ್ಷಕ್ಕೆ ಬಾಬಾ ವಾಂಗಾ ಹೇಳಿದ ಭವಿಷ್ಯಗಳು ತುಂಬಾ ಭಯಾನಕವಾಗಿದೆ ಅಂತ ಮಾಧ್ಯಮಗಳಲ್ಲಿ ವರದಿ ಹೇಳಲಾಗ್ತಿದೆ. ಈ ವರ್ಷದಿಂದಲೇ ಮಾನವೀಯತೆಯ ವಿನಾಶ ಆರಂಭವಾಗಲಿದೆ ಅಂತ ಬಾಬಾ ವಾಂಗಾ ತುಂಬಾ ಕಟುವಾಗಿ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಬಲ್ಗೇರಿಯಾದ ಬಾಬಾ ವಾಂಗಾ ಜಾಗತಿಕ ತಾಪಮಾನ ಭೂಮಿಯ ವಾತಾವರಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ. ತಂಪಾದ ಸ್ಥಳಗಳು ಬಿಸಿಯಾಗಲಿವೆ. ಅಂದ್ರೆ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಮರುಭೂಮಿ ಮಲೆನಾಡಾದೀತು, ಮಲೆನಾಡು ಮರುಭೂಮಿಯಾದೀತು ಅನ್ನುವಂತಹ ಭವಿಷ್ಯವಾಣಿಯಂತೆ ಈಗ ಬಾಬಾ ವಾಂಗಾ ಕೂಡ ತಂಪಾದ ಸ್ಥಳಗಳು ಬಿಸಿಯಾಗಲಿವೆ, ಬಿಸಿ ಸ್ಥಳಗಳು ತಂಪಾಗಲಿವೆ ಅಂತ ಹೇಳಿದ್ದಾರೆ. ಅಂದ್ರೆ ಜಾಗತಿಕ ತಾಪಮಾನದಿಂದ ಹಿಮನದಿಗಳು ಕರಗಲಿದ್ದು ಕರಾವಳಿ ಪ್ರದೇಶಗಳು ಮುಳುಗುವ ಅಪಾಯದಲ್ಲಿವೆ ಅಂತ ಹೇಳಲಾಗಿದೆ. 2024ರಲ್ಲಿ ಪ್ರತಿಕೂಲ ಹವಾಮಾನ ಹೆಚ್ಚಾಗಲಿದ್ದು ವಿಶ್ವಾದ್ಯಂತ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗಲಿವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಾಬಾ ವಾಂಗಾ ಭವಿಷ್ಯವಾಣಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 2025ರಿಂದ ಮಾನವೀಯತೆಯ ಅವನತಿ ಆರಂಭವಾಗತ್ತೆ ಅಂತ ಬಾಬಾ ವಾಂಗಾ ಹೇಳಿದ್ದು, 2025ರಲ್ಲಿಯೇ ಯುರೋಪಿನ ದುರಂತ ಸಂಘರ್ಷವೂ ಕೂಡ ಪ್ರಾರಂಭವಾಗುತ್ತೆ. ಇದು ದೊಡ್ಡ ವಿನಾಶವನ್ನ ಉಂಟು ಮಾಡುತ್ತೆ ಮತ್ತು ಇಲ್ಲಿನ ಜನಸಂಖ್ಯೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡುಬರುತ್ತೆ. 2028ರ ವೇಳೆಗೆ ಮಾನವರು ಶುಕ್ರ ಗ್ರಹದಿಂದ ಶಕ್ತಿಯನ್ನ ಪಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರ ನಂತರ 2033ರಲ್ಲಿ ಪ್ರಮುಖ ಹವಾಮಾನ ಬದಲಾವಣೆ ಇರುತ್ತೆ. ಧ್ರುವೀಯ ಮಂಜುಗಡ್ಡೆ ಕರಗೋದ್ರಿಂದ ಸಮುದ್ರ ಮಟ್ಟ ಏರತ್ತೆ ಅಂತ ಬಾಬಾ ವಾಂಗಾ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಬಾಬಾ ವಾಂಗಾ 2130ರಲ್ಲಿ ಮನುಷ್ಯ ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದುತ್ತಾನೆ ಅಂತ ಬರೆದಿದ್ದಾರೆ. 1076ರಲ್ಲಿ ಕಮ್ಯುನಿಸಂ ಜಗತ್ತಿನಾದ್ಯಂತ ಹರಡಲಿದೆ ಅಂತ ಬಾಬಾ ವಾಂಗಾ ಹೇಳಿದ್ದು ಮತ್ತು 2130ರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದಿರ್ತಾರೆ ಅಂತ ಬರೆದಿಟ್ಟಿದ್ದಾರೆ.
ಬಾಬಾ ವಾಂಗ ಪ್ರಕಾರ 2170ರಲ್ಲಿ ಪ್ರಪಂಚದಾದ್ಯಂತ ಬರಗಾಲವಿರುತ್ತೆ. ಈ ಕಾರಣದಿಂದಾಗಿ ಭೂಮಿಯ ಮೇಲೆ ಹವಾಮಾನ ಬದಲಾವಣೆ ಪ್ರಭಾವವನ್ನ ಬೀರತ್ತೆ. ನೀರಿನ ಬೆಲೆ ಚಿನ್ನಕ್ಕಿಂತಲೂ ಕೂಡ ತುಟ್ಟಿಯಾಗಿರತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು 2028ಕ್ಕೆ ಶುಕ್ರನತ್ತ ಮಾನವರು ಹೋಗ್ತಾರಂತೆ. ಅಂಗಾಂಗ ಕಸಿ ತಂತ್ರಜ್ಞಾನವು ಉನ್ನತ ಸ್ಥಿತಿಯನ್ನ ತಲುಪುವ ಮೂಲಕ 2046 ಹೊತ್ತಿಗೆ ಜನರು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕುತ್ತಾರಂತೆ. 2100ರ ವೇಳೆಗೆ ಜಗತ್ತಿನಲ್ಲಿ ಕತ್ತಲೆಯ ದಿನಗಳು ಮಾಯವಾಗುತ್ತವೆ. ಕೃತಕ ಸೂರ್ಯನ ಬೆಳಕಿನ ಮೂಲಕ ಸದಾ ಬೆಳಕು ಪಡೆಯುವ ವ್ಯವಸ್ಥೆ ರೂಪುಗೊಳ್ಳುತ್ತೆ ಅಂತ ಹೇಳಲಾಗಿದೆ. ಇನ್ನು ಬಾಬಾ ವಾಂಗ 3005ರ ಅತ್ಯಂತ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ. 3005ರಲ್ಲಿ ಭೂಮಿ ಮತ್ತು ಮಂಗಳ ನಡುವೆ ಯುದ್ಧ ನಡೆಯುತ್ತೆ. 3797ರ ನಂತರ ಭೂಮಿಯು ಮಾನವ ವಾಸಕ್ಕೆ ಯೋಗ್ಯವಾಗಿರುವುದಿಲ್ಲ. ಇದರಿಂದಾಗಿ ಮನುಷ್ಯರು ಬೇರೆಡೆ ಆಶ್ರಯ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗತ್ತೆ. ಈ ರೀತಿಯಾಗಿ 5079ರ ಹೊತ್ತಿಗೆ ಭೂಮಿಯಿಂದ ಎಲ್ಲವೂ ನಾಶವಾಗತ್ತೆ ಅಂತ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ. ಬಾಬಾ ವಾಂಗ ಅವರ ಕೆಲವೊಂದಿಷ್ಟು ಭವಿಷ್ಯವಾಣಿಗಳು ನಿಜವಾಗಿದೆ ಮತ್ತು ಸಾಬೀತು ಕೂಡ ಆಗಿದೆ. ಇದರಿಂದ ಜನ ಅವರ ಭವಿಷ್ಯವಾಣಿಯಿಂದ ಭಯಭೀತರಾಗಿರ್ತಾರೆ. ರಾಜಕುಮಾರಿ ಡಯಾನಾ ಸಾವು, ಅಮೆರಿಕಾದಲ್ಲಿ 9/11 ದಾಳಿ ಬಗ್ಗೆ ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗಿ ಸಾಬೀತಾಗಿದ್ವು. ಭವಿಷ್ಯದಲ್ಲಿ ಬಾಬಾ ವಾಂಗ ಅವರು ಭವಿಷ್ಯವಾಣಿಗಳು ಎಷ್ಟು ನಿಜವಾಗುತ್ತವೆ ಅಂತ ಹೇಳುವುದು ಕಷ್ಟ. ಆದರೆ ಕೆಲವು ಭವಿಷ್ಯದ ಬಗ್ಗೆ ಹೇಳುವ ವಿಷಯಗಳಿಗೆ ಖಂಡಿತವಾಗಿಯೂ ಕೂಡ ಗಮನ ಕೊಡಬೇಕಾಗತ್ತೆ. ಇನ್ನು 2023ಕ್ಕೆ ಭೂಮಿಯ ಪಥ ಬದಲಾವಣೆಯಾಗುವ ಭವಿಷ್ಯವೂ ಕೂಡ ನುಡಿದಿದ್ರು. ಮನುಷ್ಯರು 2028ಕ್ಕೆ ಶುಕ್ರ ಗ್ರಹಕ್ಕೆ ತಲುಪಲಿದ್ದಾರೆ. ಯುರೋಪಿಯನ್ನಲ್ಲಿ 2043ರ ವೇಳೆಗೆ ಮುಸ್ಲಿಮರ ಆಡಳಿತವಿರುತ್ತೆ ಮತ್ತು ಜಗತ್ತು 5079ಕ್ಕೆ ಕೊನೆಯಾಗತ್ತೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಬಲ್ಗೇರಿಯಾದ ಕುರುಡು ಅಜ್ಜಿ ಬಾಬಾ ವಾಂಗ. ಇಂತಹ ವಿಸ್ಮಯಕಾರಿ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಬಾಬಾ ವಾಂಗ ಅವರು 1996ರಲ್ಲಿ ನಿಧನರಾಗ್ತಾರೆ. ಆದರೆ ಬಾಬಾ ವಾಂಗ 51ನೇ ಶತಮಾನದವರೆಗೆ ಭೂಮಿಯ ಮೇಲೆ ಘಟಿಸಲಿರುವ ಪ್ರಮುಖ ಸಂಗತಿಗಳ ಬಗ್ಗೆ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. 2025 ವರ್ಷಕ್ಕೆ ಬಾಬಾ ವಾಂಗ ಹೇಳಿದ ಭವಿಷ್ಯಗಳು ತುಂಬಾ ಭಯಾನಕವಾಗಿದೆ ಅಂತ ಮಾಧ್ಯಮಗಳಲ್ಲಿ ವರದಿ ಹೇಳಲಾಗ್ತಿದೆ. ಈ ವರ್ಷದಿಂದಲೇ ಮಾನವೀಯತೆಯ ವಿನಾಶ ಆರಂಭವಾಗಲಿದೆ ಅಂತ ಬಾಬಾ ವಾಂಗ ತುಂಬಾ ಕಟುವಾಗಿ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಬಲ್ಗೇರಿಯಾದ ಬಾಬಾ ವಾಂಗ ಜಾಗತಿಕ ತಾಪಮಾನ ಭೂಮಿಯ ವಾತಾವರಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ. ತಂಪಾದ ಸ್ಥಳಗಳು ಬಿಸಿಯಾಗಲಿವೆ. ಅಂದ್ರೆ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಮರುಭೂಮಿ ಮಲೆನಾಡಾದೀತು, ಮಲೆನಾಡು ಮರುಭೂಮಿಯಾದೀತು ಅನ್ನುವಂತಹ ಭವಿಷ್ಯವಾಣಿಯಂತೆ ಈಗ ಬಾಬಾ ವಾಂಗ ಕೂಡ ತಂಪಾದ ಸ್ಥಳಗಳು ಬಿಸಿಯಾಗಲಿವೆ, ಬಿಸಿ ಸ್ಥಳಗಳು ತಂಪಾಗಲಿವೆ ಅಂತ ಹೇಳಿದ್ದಾರೆ. ಅಂದ್ರೆ ಜಾಗತಿಕ ತಾಪಮಾನದಿಂದ ಹಿಮನದಿಗಳು ಕರಗಲಿದ್ದು ಕರಾವಳಿ ಪ್ರದೇಶಗಳು ಮುಳುಗುವ ಅಪಾಯದಲ್ಲಿವೆ ಅಂತ ಹೇಳಲಾಗಿದೆ. 2024ರಲ್ಲಿ ಪ್ರತಿಕೂಲ ಹವಾಮಾನ ಹೆಚ್ಚಾಗಲಿದ್ದು ವಿಶ್ವಾದ್ಯಂತ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗಲಿವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಾಬಾ ವಾಂಗ ಭವಿಷ್ಯವಾಣಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 2025ರಿಂದ ಮಾನವೀಯತೆಯ ಅವನತಿ ಆರಂಭವಾಗತ್ತೆ ಅಂತ ಬಾಬಾ ವಾಂಗ ಹೇಳಿದ್ದು